ಇಂಡಿಯನ್ ಟೀಮು ಶ್ರೀಲಂಕಾ ವಿರುದ್ಧ ಪ್ರಾಕ್ಟೀಸ್ ಮ್ಯಾಚ್ ಅಂತೂ ಆಡಾಯ್ತು ಗುರು. ಪ್ರಾಕ್ಟೀಸ್ ಮ್ಯಾಚ್ ಆಡಾದ ನಂತರ ನನಗೆ ಒಂದು ಡೌಟ್ ಬರ್ತಾ ಇದೆ, ಈ ಇಂಡಿಯನ್ ಟೀಮು ಸೀರೀಸ್ ನ ಗೆಲ್ತಾರ ಶ್ರೀಲಂಕಾದಲ್ಲಿ ಅಥವಾ ಒಂದ್ ಮ್ಯಾಚ್ ಕೂಡ ಗೆಲ್ಲಕ್ ಆಗಲ್ವಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ನಿಮ್ಮೆಲ್ಲ ಕೂಡ ಶೇರ್ ಮಾಡಿ. ಬನ್ನಿ, ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಿಮ್ಗೆ ಮುಂದೆ ಅರ್ಥ ಆಗ್ತಾ ಹೋಗುತ್ತೆ. ಮೊದಲಿಗೆ ಹೇಳ್ತಾ ಹೋಗೋಣ. ಮೊದಲಿಗೆ ನೋಡಿರ್ಬೋದು, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಜೈಸ್ವಾಲ್ ಗಿಲ್ ಅವ್ರು ಚೆನ್ನಾಗಿ ಆಡಿರ್ಬೋದು ಆಗಿರ್ಬೋದು. ಪಂತ್ ಅವ್ರು ಒಂದು ಸ್ವಲ್ಪ ಸ್ಮಾಲ್ ಇನ್ನಿಂಗ್ಸ್ ನ ಆಡಿರೋದಾಗ್ಬೋದು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಪಡಿಕ್ಕಲ್, ರಾಹುಲ್, ಜಡೇಜಾ ಅವರು ಸಖತ್ತಾಗಿ ಆಡಿದ್ರು. ಇಲ್ಲಿ ಬ್ಯಾಟರ್ಸ್ ಗಳು ಸಖತ್ತಾಗಿ ಅವರ ಮೇಂಟೆನೆನ್ಸ್ ನ ಮಾಡ್ತಾ ಇದ್ದಾರೆ. ಇನ್ನು ಬೌಲರ್ಸ್ ಗಳು ಕೂಡ ಗುರ್ನೂರ್ ಬ್ರಾ ಅವರು ಬಂದ್ಬಿಟ್ಟು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 4 6 ಹೊಡೆದೆ ಅಂತ ಕೇಳ್ತೀರಾ ಒಂದು ಓವರ್ಗೆ. ಇನ್ನು ಸಿರಾಜ್ ಅವರು ಲಾಸ್ಟ್ ಓವರ್ ಅಲ್ಲಿ 16 ರನ್ ಬೇಕಾಗಿದ್ದಾಗ ಬಂದ್ಬಿಟ್ಟು 16 3 6 ಹ್ಯಾಟ್ರಿಕ್ 6 ನ ಹೊಡೆಯೋದಾಗಿರ್ಬೋದು. ಏನ್ ಕೇಳ್ತೀರಾ, ಇಂಡಿಯನ್ ಟೀಮ್ ಬ್ಯಾಟಿಂಗ್ ಅಲ್ಲಿ ಸೈಕ್ ಆಗಿದೆ. ಒಂಥರ ಇಂಡಿಯನ್ ಟೀಮು ಬ್ಯಾಟಿಂಗ್ ಈ ಬೌಲರ್ಸ್ ಎಲ್ಲ ಬಂದು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರೋದ್ರಿಂದ ಇಂಡಿಯನ್ ಟೀಮ್ಗೆ ಬ್ಯಾಟಿಂಗ್ ಅಲ್ಲಿ ಆನೆ ಬಲ ಬಂದಂಗಾಗಿದೆ. ಈ ಟಾಪ್ ಆರ್ಡರ್ ಡಿಸ್ಮಿಸಲ್ ಆದ್ರೂ ಕೂಡ ಈ ಲೋಯರ್ ಮಿಡಲ್ ಆರ್ಡರು, ಲೋಯರ್ ಆರ್ಡರ್ ಪೂರ್ತಿ ಏನಾದ್ರು ಮ್ಯಾಚ್ ಅಲ್ಲಿ ಒಂದು ಟರ್ನಿಂಗ್ ನ ಕೊಡ್ತಾರೆ ಅನ್ನೋ ಒಂದು ಭರವಸೆ ಈಗ ಇಂಡಿಯನ್ ಬೌಲರ್ಸ್ ಗಳ ಮೇಲೆ ಬಂದಿದೆ ಬ್ಯಾಟಿಂಗ್ ಅಲ್ಲಿ. ಇನ್ನು ಇವರು ಬರೀ ಬ್ಯಾಟಿಂಗ್ ಮಾತ್ರ ಆಡಕ್ಕೆ ಪ್ರಾಕ್ಟೀಸ್ ಮ್ಯಾಚ್ ನ ಆಡ್ರೆ ಇಂಡಿಯನ್ ಬೌಲರ್ಸ್ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಏನಕ್ಕೆ ಅಂದ್ರೆ ನಾವು ನೋಡಿರ್ಬೋದು, ಬ್ಯಾಟಿಂಗ್ ಮಾತ್ರ ಇಂಡಿಯನ್ ಬೌಲರ್ಸ್ ಚೆನ್ನಾಗಿ ಆಡಿದ್ರೆ ಇಂಡಿಯನ್ ಬೌಲರ್ಸ್ 2 ಇನ್ನಿಂಗ್ಸ್ ಇಂದ ತಗೊಂಡಿರೋದು ಟೋಟಲ್ ಆಗಿ ಬೌಲಿಂಗ್ ಅಲ್ಲಿ 10-12 ವಿಕೆಟ್ ಮಾತ್ರ ತಗೊಂಡಿದ್ದಾರೆ ಇಂಡಿಯನ್ ಬೌಲರ್ಸ್. 20 ವಿಕೆಟ್ಸ್ ಇರೋದು, ಅದ್ರಲ್ಲಿ ಬರೀ 12 ವಿಕೆಟ್ ಮಾತ್ರ ಇಂಡಿಯನ್ ಬೌಲರ್ಸ್ ತಾಳಕ್ಕಾಗಿದ್ದು. ಟೋಟಲ್ ಆಗಿ 90 + 40 135 ಓವರ್ ಬೌಲಿಂಗ್ ಮಾಡಿ ಕೇವಲ 12 ವಿಕೆಟ್ ಮಾತ್ರ ತಗೊಂಡಿದ್ದಾರೆ, ಅದು ಶ್ರೀಲಂಕಾ ಟೀಮ್ ವಿರುದ್ಧ. ನೀವು ನೋಡ್ತಾ ಇರಬಹುದು, ಮೊಹಮ್ಮದ್ ಸಿರಾಜ್ ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ, ವಿಕೆಟ್ ಲೆಸ್ ಹೋಗ್ತಾರೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬಂದ್ಬಿಟ್ಟು ಬರೀ 1 ವಿಕೆಟ್ ಮಾತ್ರ ತೆಗೆಯೋಕ್ಕಾಗುತ್ತೆ ಅವ್ರಿಗೆ. ಇನ್ನು ಪ್ರಸಿದ್ಧ ಕೃಷ್ಣ ಅವರು ಕೂಡ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ವಿಕೆಟ್ ಲೆಸ್ ಹೋಗ್ತಾರೆ. ಸೆಕೆಂಡ್ ಇನ್ನಿಂಗ್ಸ್ ಬಂದ್ಬಿಟ್ಟು ಪ್ರಸಿದ್ಧ ಕೃಷ್ಣ ಅವರು ಬರೀ 1 ವಿಕೆಟ್ ಮಾತ್ರ ತೆಗಿತಾರೆ. ಇನ್ನು ನಬಿ ಅವರು ನೋಡಿರ್ಬೋದು, ನಬಿ ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾವುದೇ ರೀತಿ ಬೌಲಿಂಗ್ ನ ಮಾಡಲ್ಲ, ಸೆಕೆಂಡ್ ಇನ್ನಿಂಗ್ಸ್ ಬರ್ತಾರೆ, ಅವರು ವಿಕೆಟ್ ಲೆಸ್ ಹೋಗ್ತಾರೆ. ಇನ್ನು ರವೀಂದ್ರ ಜಡೇಜಾ ಅವರು ಬ್ಯಾಟಿಂಗ್ ಅಲ್ಲಂತೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟರು. ಅದೇ ರೀತಿ ಬೌಲಿಂಗ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 2 ವಿಕೆಟ್ ತೆಗಿತಾರೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 2 ವಿಕೆಟ್ ತೆಗಿತಾರೆ. ಒಂಥರ ರವೀಂದ್ರ ಜಡೇಜಾ ಅವರು ಪರ್ಫಾರ್ಮೆನ್ಸ್ ಕೊಡ್ತಾನೆ ಇದ್ದಾರೆ. ಇನ್ನು ಗುರ್ನೂರ್ ಬ್ರಾ ಅವರು ಬರ್ತಾರೆ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 1 ವಿಕೆಟ್ ನ ತೆಗಿತಾರೆ, ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 2 ವಿಕೆಟ್ ನ ತೆಗಿತಾರೆ. ಇವರು ಒಂದ್ ಸ್ವಲ್ಪ 3 ವಿಕೆಟ್ ತೆಗೆದಿದ್ದಾರೆ 2 ಇನ್ನಿಂಗ್ಸ್ ಇಂದ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಒಂದು 12 ಓವರ್, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 8 ಓವರ್ ಮಾಡಿ. ಇನ್ನು ಕುಲ್ದೀಪ್ ಯಾದವ್ ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 18 ಓವರ್ ಮಾಡಿ 2 ವಿಕೆಟ್ ನ ತೆಗಿತಾರೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅವರು ಬೌಲಿಂಗೇ ಮಾಡಲ್ಲ ಕುಲ್ದೀಪ್ ಯಾದವ್ ಅವರು. ಇನ್ನು ನೆಕ್ಸ್ಟ್ ಮಾನವ್ ಸೂತಾರ್ ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 2 ವಿಕೆಟ್ ನ ತೆಗಿತಾರೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅವ್ರು ವಿಕೆಟ್ ಲೆಸ್ ಹೋಗ್ತಾರೆ. ಇದು ಒಂಥರ ಬ್ಯಾಡ್ ನ್ಯೂಸ್. ಇನ್ನು ನೆಕ್ಸ್ಟ್ ಶರಣ್ ಜೈನ್ ಅಂತ, ಇವರು ಡೆಬ್ಯೂಟ್ ಮಾಡಕ್ಕೆ ರೆಡಿ ಇದೆ, ಅದೇ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ವಿಕೆಟ್ ಲೆಸ್ ಹೋಗ್ತಾರೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಕೂಡ ವಿಕೆಟ್ ಲೆಸ್ ಹೋಗ್ತಾರೆ. ಅವರು ಆಲ್ರೌಂಡರ್ ಅಂತ ತಾಂಡಿದ್ದಾರೆ. ಬ್ಯಾಟಿಂಗ್ ಅಲ್ಲಿ ಒಂದ್ ಮಟ್ಟಿಗೆ ಆಡಿದ್ದಾರೆ, ಆ ರೀತಿ ಏನ್ ಬ್ಯಾಟಿಂಗು ಕೂಡ ತೋರಿಸ್ಕೊಂಡಿಲ್ಲ, ತಾಂಡಿದ್ದಾರೆ. ನೋಡೋಣ ಇವ್ರು ಆಡಿಸ್ತಾರ ಅನ್ನೋದೇ ಒಂದು ಡೌಟ್ ಇದೆ. ನೋಡಿರ್ಬೋದು, ಬರೀ 12 ವಿಕೆಟ್ ಮಾತ್ರ ತೆಗೆಯೋಕ್ಕಾಗಿದೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 7 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 6 ವಿಕೆಟ್ ಅಷ್ಟೇ ಇಂಡಿಯನ್ ಬೌಲರ್ಸ್ ಕೈಲಿ ತೆಗೆಯೋಕ್ಕಾಗಿದ್ದು. ನೋಡ್ರಿ, ಇಂಡಿಯನ್ ಬೌಲಿಂಗ್ ಒಂಥರ ಜಸ್ಪ್ರೀತ್ ಬುಮ್ರಾ ಇಲ್ದೇನೆ ಒಂದು ಬಿಗ್ ಕ್ವಶನ್ ಮಾರ್ಕ್ ಇದೆ. ಈ ಟೀಮು ಗೆಲ್ಲುತ್ತಾ, ಒಂದು ಮ್ಯಾಚ್ ಆದ್ರೂ ಗೆಲ್ಲುತ್ತಾ ಶ್ರೀಲಂಕಾ ವಿರುದ್ಧ ಅನ್ನೋ ಒಂದು ಬಿಗ್ ಕ್ವಶನ್ ಮಾರ್ಕ್ ಇದೆ. ನಿಮ್ಗೆ ಏನನ್ಸುತ್ತೆ, ಈ ಟೀಮ್ ಹಿಡ್ಕೊಂಡು ಗಿಲ್ ಅವರು ಗೆಲ್ಲಿಸ್ತಾರ ಶ್ರೀಲಂಕಾ ಸೀರೀಸ್ ನ ಅನ್ನೋದನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.